ನೀವು ನೋಡ್ತಾ ಇದ್ರಲ್ಲ, ಈ ಸ್ಥಳ ಬಂದ್ಬಿಟ್ಟು ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದ ತಂಗಂ ಬಾವಿ ಅಂತ. ತುಂಬ ಅಂದರೆ ತುಂಬ ಒಳ್ಳೆಯ ಶಿವನ ದೇವಸ್ಥಾನ ಇದು. ಈ ದೇವಸ್ಥಾನದಲ್ಲಿ ಈ ಕಲ್ಯಾಣಿಯೇ ಒಂಥರ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಂಥ ಈ ದೇವಸ್ಥಾನ ಇವತ್ತು ಈ ರೀತಿ ಇದೆ. ಯಾಕೆ ಈ ರೀತಿ ಇದೆ ಅಂತಂತಂದರೆ, ಇಲ್ಲಿನ ಸರ್ಕಾರ ಹಾಗೂ ಇಲ್ಲಿನ ಜನಗಳು, ಇಲ್ಲಿನ ರಾಜಕಾರಣಿಗಳು ದುರಾದೃಷ್ಟ ಏನು ಅಂತಂತಂದರೆ, ನಮ್ಮ ಶಿವನ ದೇವಸ್ಥಾನನ ನಾವು ಕಾಪಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲ ಅಂತಂದರೆ ಒಂದೇ ಕಾರಣ, ರಾಜಕೀಯ. ನೋಡಿ ಇದು ಎಷ್ಟು ಅತಿ ಅದ್ಭುತವಾಗಿದೆ ಅಂತಂದರೆ, ನೋಡಿ ಇಲ್ಲಿ ಶಿವನ ದೇವಸ್ಥಾನ ಇದೆ. ಇಷ್ಟು ಚೆನ್ನಾಗಿರೋಂಥ ನಮ್ಮ ಹಳೆಯ ಪುರಾತನ ದೇವಸ್ಥಾನ ನಾವು ಉಳಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲ. ದಯವಿಟ್ಟು ಹಿಂದೂಗಳೇ ಒಂದಾಗಿ ನಮ್ಮ ದೇವಸ್ಥಾನಗಳನ್ನು ನಾವು ಉಳಿಸ್ಕೋಬೇಕು. ನೋಡಿ ಎಷ್ಟು ಶಿವನ ದೇವಸ್ಥಾನ ಅತಿ ಅದ್ಭುತವಾಗಿದೆ. ಇಂಥ ದೇವಸ್ಥಾನನ ನಾವು ಈ ರೀತಿ ಕಸ ಕಡ್ಡಿ ಗಲೀಜುಗಳನ್ನೆಲ್ಲ ಹಾಕಿ ಈ ದೇವಸ್ಥಾನವನ್ನು ಹಾಳು ಮಾಡ್ತಾಯಿದ್ದೀವಿ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಯಾರು ಈ ದೇವಸ್ಥಾನದ ಓನರ್ ಆಗಿರ್ಬೋದು, ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ ಈ ದೇವಸ್ಥಾನನ ಉದ್ಧಾರ ಮಾಡಿ. ನೋಡಿ ಇಷ್ಟು ಚೆನ್ನಾಗಿರೋಂಥ ದೇವಸ್ಥಾನ ಇದು. ನೋಡಿ ಇದೇ ಈಶ್ವರ ದೇವಸ್ಥಾನ. ನೋಡಿ ಈಶ್ವರ ಎಷ್ಟು ಚೆನ್ನಾಗಿದೆ. ದಯವಿಟ್ಟು ಹಿಂದೂಗಳೇ ನಿಮ್ಮ ಊರಲ್ಲಿರೋಂಥ ದೇವಸ್ಥಾನಗಳನ್ನು ಉದ್ಧಾರ ಮಾಡಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ಎಚ್ಚೆತ್ತುಕೊಂಡು ಈ ದೇವಸ್ಥಾನನ ಇನ್ನೂ ಚೆನ್ನಾಗಿ ಮಾಡಬೇಕಾಗಿ ನನ್ನಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ, ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಬೋಲೋ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ.